ಲೋ ಕಂದ, ಏಳು ಮೇಲೆ ಸ್ಕೂಲ್ಗೆ ಲೇಟ್ ಆಯ್ತು ಕಣೋ. ಬಸ್ ಬಂದ್ಬಿಡುತ್ತೆ. ಲೇ ಸ್ವಾತಿ, ನೀನಾದರೂ ಹೇಳಿ, ಹೆಣ್ಮಕ್ಳು ಜಾಸ್ತಿ ಮಲಗಬಾರ್ದು ಕಣೆ. ಉಸ್, ಎಲ್ಲ ಅಪ್ಪಂದೆ ಬುದ್ಧಿ ಬಂದಿರೋದು, ಬಿದ್ಕೊಂಡಿರೋದು ನೋಡು. ಹೇಳ್ರಿ, ಆಫೀಸ್ಗೆ ಲೇಟ್ ಆಯಿತು. ಬೆಳಿಗ್ಗೆ ಬೆಳಿಗ್ಗೆ ಎಲ್ಲರನ್ನ ಎಬ್ಬಿಸೋದೇ ನನಗೆ ದೊಡ್ಡ ಕೆಲಸ ಅಂತ ತಾನೆ ಹಣ ಬೇವರನ್ನ ಒರೆಸುತ್ತಾ ಅಡುಗೆ ಕೋಣೆಗೆ ಹೋದ್ಲು ಕುಸುಮ. ಬೆಳಗಿನ ತಿಂಡಿಯನ್ನು ಟೇಬಲ್ ಮೇಲೆ ಇಟ್ಟು ಮತ್ತೊಮ್ಮೆ ರೂಮಿನ ಕಡೆ ಹೆಜ್ಜೆ ಇಟ್ಟಳು. ನೋಡಿದರೆ ಮಗ ಮಾತ್ರ ಮಲಗಿದ್ದ. ಏಳು ಮಗನೇ ಅಂತ ನಿದ್ದೆ ಕಣ್ಣಲ್ಲಿದ್ದ ಮಗನ ತಲೆ ಸವರಿ ಮುತ್ತಿಟ್ಟಳು. ಒಂದು ಸ್ವಲ್ಪ ಮಲಗ್ತೇನಮ್ಮ ಅಂತ ಮಗ ಗೊಣಗೊಣ ಹಾಯಿಸಿದ. ಅಯ್ಯೋ, ಬಸ್ಸು ಬಂದು ಬಿಡುತ್ತೆ, ರಜೆ ಸಿಕ್ಕರೆ ಮಲ್ಗೋಣಂತೆ ಅಂತ ಮಲಗಿದ್ದ ಮಗನ ಎತ್ತಿ ಬೆಳಗಿನ ನಿತ್ಯ ಕರ್ಮಗಳನ್ನು ಮುಗಿಸಿದ್ಲು. ಗಂಡ ಮಕ್ಕಳು ತಿಂಡಿ ಮಾಡ್ತಿದ್ರೆ ತಾನು ಮಾತ್ರ ತನ್ನ ಕೆಲಸದಲ್ಲಿ ತಲ್ಲೀನಳಾಗಿದ್ಲು. ಗಂಡ ಮಕ್ಕಳನ್ನು ಕಳಿಸಿ ಸಪ್ಪ ಅಂತ ನಿಟ್ಟುಸಿರು ಬಿಟ್ಲು. ಕೈಕಾಲುಗಳು ಸೆಳೆಯುತ್ತಿತ್ತು, ಕಣ್ಣು ತೂಕಡಿಸುತ್ತಿತ್ತು. ಇನ್ನು ಮಲಗಿದ್ರೆ ಕೆಲಸ ಮಾಡೋರು ಯಾರು ಅಂತ ಎದ್ದು ನಿಂತೋಳೆ. ಅಮ್ಮ ನಿನ್ನೆ ಜ್ವರ ಅಂತಿದ್ರು, ಪಾಪ ಹೇಗಿದ್ದಾರೋ ಏನು, ಒಂದು ಕಾಲ್ ಮಾಡಿ ವಿಚಾರಿಸುವ ಅಂತ ತವರು ಮನೆಗೆ ಫೋನ್ ಹಚ್ಚಿದ್ಲು. ಅಮ್ಮ ಹೇಗಿದ್ಯಾ, ತಿಂಡಿ ಮಾಡಿದ್ಯಾ, ಜ್ವರ ಎಲ್ಲ ಕಮ್ಮಿ ಆಯ್ತಾ ಅಂದ್ಲು. ಅದಕ್ಕವಳಮ್ಮ, ಹ್ಞೂ ಕಣೆ, ಇವಾಗ ಪರವಾಗಿಲ್ಲ, ಸ್ವಲ್ಪ ಕಮ್ಮಿ ಇದೆ. ಒಮ್ಮೆ ಬಂದು ಹೋಗಿ ವರ್ಷ ಆಗ್ತಾ ಬಂತು ಈ ಕಡೆ ಬರದೆ. ತವರು ಮನೆ ಇದೆ ಅಂತಾದ್ರೂ ನೆನಪಿದೆಯಾ ನಿಂಗೆ ಅಂದ್ಲು. ಹಾಗೇನಿಲ್ಲಮ್ಮ, ಗಂಡನಿಗೆ ಆಫೀಸ್, ಮಕ್ಕಳಿಗೆ ಸ್ಕೂಲ್, ರಜೆ ಮಾಡುವ ಹಾಗಿಲ್ಲ. ರಜೆ ಸಿಕ್ಕರೆ ಖಂಡಿತ ಬರ್ತೀನಿ ಅಂತ ಅಮ್ಮ ಮಗಳ ಸಂಭಾಷಣೆ ಸುಮಾರು ಹೊತ್ತು ನಡೆಯಿತು. ಫೋನ್ ಇಟ್ಟವಳೆ ಗಂಟೆ ನೋಡಿದ್ಲು. ಅಯ್ಯೋ, ಇಷ್ಟು ಹೊತ್ತಾಯ್ತಾ? ಅಮ್ಮನ ಜೊತೆ ಮಾತಾಡ್ತಾ ಇದ್ರೆ ಟೈಮ್ ಹೋದದ್ದೇ ಗೊತ್ತಾಗಲ್ಲ. ಇನ್ನು ಎಷ್ಟೋ ಕೆಲಸ ಬಾಕಿ ಬಿದ್ದಿದೆ ಅಂತ ಮನೆ ಕೆಲಸ ಮುಂದುವರಿಸಿದ್ದಳು. ತಿಂಡಿ ಮಾತ್ರ ಟೇಬಲ್ ಮೇಲೆ ಹಾಗೆ ಇತ್ತು. ಮಧ್ಯಾಹ್ನದ ಊಟಕ್ಕೆ ಬೇಕಾದದ್ದನ್ನು ತಯಾರು ಮಾಡಿ ದಿನದ ಎಲ್ಲ ಕೆಲಸ ಮುಗಿಸಿದವಳೆ ದೃಷ್ಟಿ ಟೇಬಲ್ ಮೇಲಿದ್ದ ಬೆಳಗ್ಗಿನ ಉಪಹಾರದ ಕಡೆ ಬಿತ್ತು. ಅಯ್ಯೋ, ಎಷ್ಟು ಮರೆಗುಳಿ ನಾನು, ಬೆಳಗ್ಗೆ ತಿಂಡಿನೇ ಮಾಡಿಲ್ಲ. ತಲೆ ಎತ್ತಿ ಸಮಯ ನೋಡಿದ್ಲು. ಓ, ಆಗಲೇ 1 ಗಂಟೆ ಆಯಿತು, ಇನ್ಯಾಕೆ ತಿಂಡಿ, ಊಟನೇ ಮಾಡಿದ್ರಾಯ್ತು ಅಂತ ಮುಸಿ ಮುಸಿ ನಗುತ್ತಾ ಸ್ಥಾನಕ್ಕೆ ತೆರಳಿದ್ಲು. ಮಧ್ಯಾಹ್ನದ ಊಟ ಮುಗಿಸಿ, ಹಬ್ಬ ಇವತ್ತಿನ ಎಲ್ಲ ಕೆಲಸ ಆಯಿತು, ಇನ್ನು ನೆಮ್ಮದಿಯಿಂದ ವಿಶ್ರಾಂತಿ ತಗೋತೀನಿ ಅಂತ ಮಂಚದ ಮೇಲೆ ತನ್ನ ಕಾಲನ್ನು ಸವರುತ್ತಾ ಅಲ್ಲೇ ತೂಕಡಿಸುತ್ತಾ ಕೂತಿದ್ದವಳಿಗೆ ತಟ್ಟನೆ ನೆನಪಾಯಿತು. ಅಯ್ಯೋ, ನಾಳೆ ಪ್ರಸನ್ನ ಅವರ ಆಫೀಸ್ ಕೊಲೀಗ್ಸ್ನ ಊಟಕ್ಕೆ ಕರೆದಿದ್ದಾರೆ. ಬರುತ್ತಾ ನನಗೆ ಮರೆವು ಜಾಸ್ತಿ ಆಗ್ತಾ ಬಂತು. ಮನೇಲಿ ಬೇರೆ ನಾಳೆಗೆ ಬೇಕಾದ ಯಾವ ಸಾಮಗ್ರಿಗಳೂ ಇಲ್ಲ. ಪ್ರಸನ್ನ ಬೇರೆ ತುಂಬ ಬ್ಯುಸಿಯಾಗಿರ್ತಾರೆ. ನಾನೇ ಅಂಗಡಿಗೆ ಹೋಗಿ ಎಲ್ಲ ತಕೊಂಡು ಬರ್ತೀನಿ. ಹೀಗೆ ಕಾಲು ಚಾಚಿ ಕೂತ್ಕೊಂಡ್ರೆ ಆಗಲ್ಲ ಅಂತ ಬೇಗ ರೆಡಿಯಾಗಿ ಹೋಗಿ ಆಟೋ ಹಿಡಿದಳು. ವಾಪಸ್ಸು ಮನೆಗೆ ಬಂದವಳೆ ತನ್ನ ಸೀರೆ ಸೆರಗಿನಿಂದ ಮುಖವನ್ನು ಒರೆಸಿಕೊಂಡು, ಏನು ರೇಟಪ್ಪ ತರಕಾರಿಗೆಲ್ಲ, ಯಾರೂ ಒಂಚೂರಿ ಕಮ್ಮಿ ಮಾಡಲ್ಲ. ಹೀಗೆ ಆದರೆ ಮುಂದೇನು, ಬಡವರೆಲ್ಲ ಏನೂ ತಿನ್ನಂಗಿಲ್ಲ. ಆಗಲೇ ಸಂಜೆ ಆಗ್ತಾ ಬಂತು, ಮಕ್ಕಳು ಬೇರೆ ಬರೋ ಟೈಮ್ ಆಯಿತು. ಏನಾದರೂ ಸ್ನ್ಯಾಕ್ಸ್ ರೆಡಿ ಮಾಡ್ತೀನಿ. ಕಾಲು ಬೇರೆ ಸ್ವಲ್ಪ ಆಚೀಚೆ ಓಡಾಡಿದರೆ ಸಾಕು, ಸೆಳೆಯೋಕೆ ಶುರುವಾಗುತ್ತೆ ಅಂತ ಕುಂಟುತ್ತಾ ಅಡುಗೆ ಮನೆ ಕಡೆ ಹೆಜ್ಜೆ ಹಾಕಿದ್ಲು. ಗಂಡ ಮಕ್ಕಳು ಅಂತ ಕುಸುಮಾಗೆ ರಾತ್ರಿಯಾದದ್ದೇ ಗೊತ್ತಾಗಲಿಲ್ಲ. ಮಕ್ಕಳನ್ನು ಮಲಗಿಸಿ, ರೀ ನಾಳೆ ಏನೆಲ್ಲ ಅಡುಗೆ ಮಾಡಲಿ ಅಂದ್ಲು. ಅದಕ್ಕೆ ಪ್ರಸನ್ನ, ನಿಂಗೆ ಇಷ್ಟ ಬಂದಿದ್ದೆಲ್ಲ ಮಾಡು, ಎಲ್ಲಾನು ಚೆನ್ನಾಗಿ ಮಾಡು. ನಾಳೆ ಬರೋರೆಲ್ಲ ನನಗೆ ತುಂಬ ಬೇಕಾದವರು, ವೆಜ್ ನಾನ್ ವೆಜ್ ಎರಡೂ ಮಾಡು. ಅಡುಗೆಗೆ ಬೇಕಾದ ಐಟಮ್ ಎಲ್ಲ ಇಲ್ದಿದ್ರೆ ಹೇಳು, ಯಾರನ್ನಾದರೂ ಹೇಳಿ ಮನೆಗೆ ಕಳಿಸ್ತೀನಿ. ಮತ್ತೊಂದು ವಿಚಾರ, ನಾಳೆ ಅವರೆಲ್ಲ ಬಂದಾಗ ನೀನು ಮಾತ್ರ ಈ ಥರ ನೈಟಿ ಹಾಕ್ಕೊಂಡು ಮಾತ್ರ ಆಚೀಚೆ ಓಡಾಡಬೇಡ. ಮನೆಯಲ್ಲಿ ಸುಮ್ಮನೆ ಕೂತು ಒಳ್ಳೆ ಪೂರಿ ಥರ ಹುಗ್ಕೊಪ್ಪಿಟ್ಟಿದ್ಯಾ, ಮುದುಕಿ ಥರ ಕಾಣ್ತಿದ್ಯಾ. ಅವರು ಮುಂದೆ ನಾನು ಹೆಂಡತಿ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಡೋಕೆ ನನಗೆ ನಾಚಿಕೆ ಆಗುತ್ತೆ. ನಾಳೆನಾದರೂ ಒಂದು ಸ್ವಲ್ಪ ಚೆನ್ನಾಗಿರು ಅಂತ ಗೊಣಗುತ್ತಾ ನಿದ್ದೆಗೆ ಜಾರಿದ. ಕುಸುಮ ಕಣ್ಣುಗಳು ತುಂಬಿ ಹೋಗಿತ್ತು, ತುಟಿಗಳು ಮರು ಮಾತಾಡಲಿಲ್ಲ. ತನ್ನಿಬ್ಬರು ಮಕ್ಕಳಿಗೆ ಮುತ್ತಿಡುತ್ತಾ ಅವರ ಮೇಲೆ ಹೊದಿಕೆ ಹಾಕಿ ಮಕ್ಕಳಿಬ್ಬರನ್ನು ತಬ್ಬಿಕೊಂಡು ತಾನು ನಿದ್ದೆಗೆ ಜಾರಿದ್ಲು. ಯಾವಾಗಲೂ ಹೊಸ ಹುರುಪಿನಿಂದ ಬೆಳಿಗ್ಗೆ ಏಳು ಕುಸುಮ ಅಂದು ಮಾತ್ರ ಸ್ವಲ್ಪ ಸಪ್ಪಗೇನೆ ಇದ್ದಳು. ಮಕ್ಕಳನ್ನು ಸ್ಕೂಲಿಗೆ ಕಳಿಸಿ ಮಧ್ಯಾಹ್ನಕ್ಕೆ ಬೇಕಾದದ್ದನ್ನೆಲ್ಲ ರೆಡಿ ಮಾಡೋಣ ಅಂತ ಅಡುಗೆ ಮನೆ ಕಡೆ ಹೆಜ್ಜೆ ಇಟ್ಟವಳಿಗೆ ಅಲ್ಲೇ ಪಕ್ಕದಲ್ಲಿದ್ದ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬ ಕಾಣುತ್ತೆ. ಕನ್ನಡಿ ಹತ್ತಿರ ಬಂದು ಮೇಲಿಂದ ಕೆಳಗೆ ತನ್ನ ದೇಹ ಆಕೃತಿಯನ್ನು ನೋಡುತ್ತಾ, ಹೌದು, ನಾನೆಷ್ಟು ಬದಲಾಗಿದ್ದೀನಿ ಅಲ್ವಾ. ಅಲ್ಲೇ ಪಕ್ಕದಲ್ಲಿದ್ದ ತನ್ನ ಮದುವೆ ಫೋಟೋ ಫ್ರೇಮ್ ಕೈ ಮೇಲೆ ಹಿಡಿದುಕೊಂಡು, ಅದೆಷ್ಟು ಚೆನ್ನಾಗಿದ್ದೆ ನಾನು, ನೀಳವಾದ ದೇಹ, ಉದ್ದವಾದ ಕೂದಲು, ಮುಖದ ತುಂಬ ಕಾಂತಿ, ನಾನೇ ಬೇಕು ಅಂತ ಪ್ರಸನ್ನನನ್ನು ಹಠ ಹಿಡಿದು ಮದುವೆಯಾದರು. ಆದರೆ 2 ಮಕ್ಕಳಾದ ಮೇಲೆ ನಾನು ಅವರಿಗೆ ಮುದುಕಿಯಾಗಿಬಿಟ್ಟೆ.
ಮನೆ, ಗಂಡ, ಮಕ್ಕಳು ಅಂತ ನಾನು ನನ್ನನ್ನೇ ಮರೆತು ಬಿಟ್ಟೆ. ಅವರಿಗೋಸ್ಕರ ಬದುಕ್ತಿದ್ದೀನಿ. ಈ ಜೀವನದ ಜಂಜಾಟದಲ್ಲಿ ನನ್ನ ದೇಹದ ಕಡೆ ಗಮನನೇ ಕೊಡಲಿಲ್ಲ. ಕಣ್ಣೀರು ಕುಸುಮ ಕಣ್ಣಿಂದ ತನಗೆ ಗೊತ್ತಿಲ್ಲದ ಹಾಗೆ ಜಾರುತ್ತಿತ್ತು. ಆ ಕಣ್ಣೀರನ್ನು ತನ್ನ ಬಳಲಿದ್ದ ಕೈಗಳಿಂದ ಒರೆಸಿಕೊಂಡು, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಕಣ್ಣೀರು ಹಾಕ್ತಾ ಕೂತ್ರೆ ಹೇಗೆ? ಪ್ರಸನ್ನ ಅವರು ಆವಾಗ ಹೀಗೆ ತಮಾಷೆ ಮಾಡ್ತಾ ಇರ್ತಾರೆ. ಅವರ ಮಾತನ್ನು ಸೀರಿಯಸ್ ಆಗಿ ತಕೊಂಡು ಹೀಗೆ ಅಳ್ತಾ ಕೂತ್ರೆ ಬಂದವರೆಲ್ಲ ಹಾಗೆ ವಾಪಸ್ ಹೋಗಬೇಕಾಗುತ್ತೆ. ತನ್ನನ್ನು ತಾನೇ ಸಮಾಧಾನ ಮಾಡಿಕೊಂಡು ಮುಂದಿನ ಕೆಲಸದ ಮೇಲೆ ಗಮನ ಕೊಡ್ತಾಳೆ ಕುಸುಮ. ಅಡುಗೆ ಸೇವಿದ ಪ್ರಸನ್ನ ಸ್ನೇಹಿತರೆಲ್ಲ ಕುಸುಮ ಅಡಿಗೆಯನ್ನು ಹಾಡಿ ಹೊಗಳ್ತಾರೆ. ಆದರೆ ಪ್ರಸನ್ನ ಮಾತ್ರ, ದಿನ ಈ ಅಡುಗೆನೇ ತಿನ್ನೋದೇ ಅಲ್ವಾ, ಅದರಲ್ಲಿದೆ ಸ್ಪೆಷಲ್ ಅಂತ ಆಕೆ ಶ್ರಮಪಟ್ಟು ಮಾಡಿದ ಅಡುಗೆಗೆ ಒಂದು ಹೊಗಳಿಕೆ ಮಾತು ಕೂಡ ಆತನ ಬಾಯಿಯಿಂದ ಬರಲಿಲ್ಲ. ದಿನವಿಡೀ ದಣಿದ ಕುಸುಮನ ದೇಹ ರಾತ್ರಿ ಬೇಗನೆ ನಿದ್ದೆ ಮಂಪರಿಗೆ ಜಾರಿತ್ತು. ಮಧ್ಯರಾತ್ರಿ ಬಾಯಾರಿಕೆ ಎಣಿಸಿ ಸ್ವಲ್ಪ ನೀರು ಕುಡಿಯೋಣ ಅಂತ ಕುಸುಮ ಎಚ್ಚರಗೊಂಡ್ಳು. ಪಕ್ಕದಲ್ಲಿ ನೋಡಿದ್ರೆ ಪ್ರಸನ್ನ ಇರಲಿಲ್ಲ. ಎಲ್ಲಿ ಹೋದ್ರು ಅಂತ ರೂಮಿನ ಹೊರಗಡೆ ಬಂದಾಗ ಪ್ರಸನ್ನ ಯಾರತ್ರನೋ ಫೋನ್ನಲ್ಲಿ ನಗ್ನಗ್ತಾ ಮಾತಾಡ್ತಿದ್ದ. ಗಂಟೆ ನೋಡಿದ್ರೆ 2 ಆಗಿತ್ತು. ಈ ಅರ್ಧ ರಾತ್ರಿಯಲ್ಲಿ ಯಾರ ಜೊತೆ ಮಾತಾಡ್ತಿದ್ದಾರೆ? ಈಗೀಗ ಪ್ರಸನ್ನ ನಡವಳಿಕೆಯೇ ಬದಲಾಗಿದೆ ಅಂತ ಒಳಗೊಳಗೆ ಅಂದುಕೊಂಡ್ಳು. ಬೆಳಗಾದ ಮೇಲೆ ವಿಚಾರಿಸ್ತೇನೆ ಅಂತ ಸುಮ್ಮನಾದ್ಲು. ಬೆಳಗ್ಗೆ ಸ್ನಾನ ಮಾಡ್ತಿದ್ದ ಪ್ರಸನ್ನ ಮೊಬೈಲ್ಗೆ ರಿಂಗ್ ಆಗುತ್ತೆ. ಅಲ್ಲೇ ಪಕ್ಕದಲ್ಲಿದ್ದ ಕುಸುಮ ಕಾಲ್ ರಿಸೀವ್ ಮಾಡ್ತಾಳೆ. ಆ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬರಲ್ಲ. 2-3 ಸಾರಿ ಹಲೋ, ಯಾರು ಯಾರು ಅಂದ್ರೂ ಅವಳಿಗೆ ಜವಾಬು ಸಿಗಲ್ಲ. ಅಷ್ಟರಲ್ಲಿ ಬಂದ ಪ್ರಸನ್ನ ಕೈಯಿಂದ ಮೊಬೈಲ್ ಎಳೆದ. ನನಗೆ ಬಂದ ಕಾಲ್ ಯಾಕೆ ರಿಸೀವ್ ಮಾಡಿದೆ? ಅಷ್ಟು ಧೈರ್ಯ ಬಂತಾ ನಿಂಗೆ ಅಂತ ರೇಗಿದ. ನಾನು ನಿಮ್ಮ ಹೆಂಡತಿ, ಅಷ್ಟು ಅಧಿಕಾರ ಇಲ್ವಾ ನನಗೆ ಅಂದ್ಲು. ಹೆಂಡತಿ ಥರ ಇರಬೇಕು, ಎಲ್ಲದಕ್ಕೂ ಮಿತಿಮೀರಿ ಹೋಗಬಾರ್ದು ಅಂತ ಇಬ್ಬರ ನಡುವೆ ವಾಗ್ವಾದ ಶುರುವಾಯಿತು. ಇವರಿಬ್ಬರ ಧ್ವನಿಯನ್ನು ಕೇಳಿ ಮಕ್ಕಳಿಬ್ಬರು ಓಡಿ ಬಂದರು. ಮಕ್ಕಳ ಮುಂದೆ ಜಗಳ ಎಲ್ಲ ಸಮಂಜಸಲ್ಲ ಅಂತ ಕುಸುಮ ಸುಮ್ಮನಾದಳು. ರಾತ್ರಿಯಾದರೆ ಸಾಕು, ಪ್ರಸನ್ನನ ಮಾತುಕತೆ ಫೋನ್ನಲ್ಲಿ ಜೋರಾಗಿ ನಡೀತಿರುತ್ತೆ. ಇವೆಲ್ಲವನ್ನ ದೂರದಿಂದಲೇ ನೋಡುತ್ತಿದ್ದ ಕುಸುಮ ಮಕ್ಕಳಿಬ್ಬರಿಗಾಗಿ ಕಂಡು ಕಾಣದಂತೆ ಸುಮ್ಮನಿರ್ತಾಳೆ. ಬರ್ತಾ ಬರ್ತಾ ಪ್ರಸನ್ನ ಕೂಡ ಮನೆ, ಹೆಂಡತಿ, ಮಕ್ಕಳ ಆಸಕ್ತಿಯನ್ನೇ ಕಳೆದುಕೊಳ್ತಾನೆ. ಒಂದಿನ ದಿಢೀರ್ ತಾನು ಫೋನ್ನಲ್ಲಿ ಮಾತಾಡ್ತಿದ್ದ ಗೆಳತಿಯನ್ನ ಮನೆಗೆ ಕರ್ಕೊಂಡು ಬಂದ. ಎಲ್ಲದಕ್ಕೂ ಸಹಿಸಿಕೊಂಡು ಸುಮ್ಮನಿದ್ದ ಕುಸುಮ ಪ್ರತಿಭಟಿಸುತ್ತಾಳೆ. ಆದರೆ ಪ್ರಸನ್ನನಿಗೆ ತನ್ನ ಹೆಂಡತಿ ಮಕ್ಕಳ ಬಗ್ಗೆ ಮನಸ್ಸಲ್ಲಿ ಒಂಚೂರು ಜಾಗ ಇರಲ್ಲ. ನನ್ನ ಜೊತೆ ಇರುವುದಾದರೆ ಇರು, ಇಲ್ಲ ಮನೆ ಬಾಗಿಲು ತೆರೆದಿದೆ ಅಂತ ಪರೋಕ್ಷವಾಗಿ ಮನೆಯಿಂದ ಹೊರ ಹೋಗು ಅಂತ ಪ್ರಸನ್ನ. ಮಕ್ಕಳಿಗಾಗಿ ಎಲ್ಲದಕ್ಕೂ ಸುಮ್ಮನಿದ್ದ ಕುಸುಮ ತನ್ನಿಬ್ಬರು ಮಕ್ಕಳ ಜೊತೆ ತವರು ಮನೆ ಸೇರ್ತಾಳೆ. ತವರು ಮನೆಗೆ ದಿಢೀರಾಗಿ ಬಂದ ಕುಸುಮನನ್ನು ಕಂಡ ಅವಳಮ್ಮ, ಏನೇ ದಿಢೀರಾಗಿ ಬಂದಿದ್ಯಾ ಅಂದಳು. ಅದಕ್ಕೆ ಕುಸುಮ, ಏನಿಲ್ಲಮ್ಮ, ಯಾಕೋ ನಿನ್ನ ನೆನಪಾಯಿತು, ಅದಕ್ಕೆ ಬಂದು ಬಿಟ್ಟೆ. ಪ್ರಸನ್ನ ಬರಲಿಲ್ವಾ? ಪ್ರಸನ್ನನು ಬಂದಿದ್ರೆ ಇನ್ನೂ ಸಂತೋಷವಾಗ್ತಿತ್ತು ಅಂದಾಗ ಕುಸುಮ ಮಗಳು ಏನು ಹೇಳಲು ಮುಂದಾದಳು. ಆಕೆಯ ಬಾಯಿಗೆ ಕೈ ಇಟ್ಟು ಕುಸುಮ, ಅವರನ್ನು ನನ್ನ ಜೊತೆ ಬನ್ನಿ ಅಂತ ಕರೆದೆ, ಆದರೆ ತುಂಬಾ ಕೆಲಸ ಇದೆ ಅಂತವರು ಬರಲಿಲ್ಲ ಅಂತ ಮಾತು ಮರೆಸಿದಳು. ನಿಧಾನವಾಗಿ ಎಲ್ಲ ವಿಷಯವನ್ನು ಹೇಳಿದ್ರಾಯ್ತು ಅಂತ ಕುಸುಮ ಯಾವ ವಿಷಯವನ್ನು ಹೇಳದೆ ಸುಮ್ಮನಾದ್ಲು. ಮನಸ್ಸು ಮಾತ್ರ ತನ್ನ ಗಂಡ ಪ್ರಸನ್ನ ಬಗ್ಗೆ ಯೋಚಿಸ್ತಿತ್ತು. ಮೊಬೈಲ್ ಏನಾದರೂ ರಿಂಗಾಣಿಸಿದರೆ ಪ್ರಸನ್ನ ಫೋನ್ ಮಾಡಿರಬಹುದು ಎಂದು ಕುಸುಮ ಓಡಿ ಬರ್ತಿದ್ಲು. ಆದರೆ ಪ್ರಸನ್ನ ದೊಡ್ಡ ತಲೆನೋವು ಹೋಯಿತು ಎಂದು ತನ್ನ ಗೆಳತಿ ಜೊತೆ ಮೈ ಮರೆತಿದ್ದ. ಹೀಗೆ ಒಂದಿನ ಕುಸುಮ ತನ್ನ ಮದುವೆ ಆಲ್ಬಮ್ಗಳನ್ನೆಲ್ಲ ತೆಗೆದು ನೋಡುತ್ತಾ ಕೂತಿದ್ಲು. ಅವಾಗಷ್ಟೇ 20ರ ವಯಸ್ಸು, ಶ್ವೇತವರ್ಣ, ನೀಲ ಕಣ್ಣು, ನೀಲವಾದ ಮೈಕಟ್ಟು. ಆವಾಗ ಪ್ರಸನ್ನನಿಗೆ ನಾನೇ ಪ್ರಪಂಚವಾಗಿ ಹೋಗಿದ್ದೆ. ನನ್ನನ್ನು ತುಂಬಾ ಪ್ರೀತಿಸ್ತಿದ್ರು. ಆ ಪ್ರೀತಿಗೆ ವರವಾಗಿ ಸಿಕ್ಕಿದ್ದೇ 2 ಮಕ್ಕಳು. ಮಕ್ಕಳಾದ ನಂತರ ಮಕ್ಕಳ ಪಾಲನೆ ಪೋಷಣೆಯಲ್ಲೇ ದಿನ ಕಳೆಯಿತು. ನನ್ನ ದೇಹ ಬದಲಾದ ಅರಿವಿಯೇ ನನಗಿಲ್ಲ. ಮುಖದಲ್ಲೆಲ್ಲ ಸುಕ್ಕು ನೆರಗಿ ತುಂಬಿ ಹೋಗಿದೆ. ಇಡೀ ದೇಹವೇ ಬಳಲಿ ತನ್ನ ಆಕಾರವನ್ನು ಕಳೆದುಕೊಂಡಿದೆ. ಇದು ನನ್ನ ಗಂಡ, ಮಕ್ಕಳು, ಮನೆ ಅಂತ ನಾ ಮಾಡಿದ ತ್ಯಾಗಕ್ಕೆ ನನ್ನ ದೇಹ ಕೊಟ್ಟ ಉಡುಗೊರೆ. ನಾನು ತೋರಿಸಿದ ಅತಿಯಾದ ಪ್ರೀತಿಗೆ ನನ್ನ ಗಂಡನ ಉಡುಗೊರೆಯೂ ಸಿಕ್ಕಿಬಿಡ್ತು. ಗಂಡಸರೆಲ್ಲ ಹೀಗೇನಾ ಅಂತ ಬಳಲಿದ್ದ 2 ಕಣ್ಣುಗಳಿಂದ ಕಣ್ಣೀರು ಫೋಟೋ ಆಲ್ಬಮ್ನ ಮೇಲೆ ನಿಧಾನವಾಗಿ ಪಟ್ ಪಟ್ ಅಂತ ಬೀಳುತ್ತಿತ್ತು. ಅಲ್ಲೇ ಪಕ್ಕದಲ್ಲಿದ್ದ ಮೊಬೈಲ್ ರಿಂಗಣಿಸಿದು. ಆದರೆ ಗಮನ ಮಾತ್ರ ಬೇರೆಲ್ಲೋ ಇತ್ತು. ಪದೇ ಪದೇ ರಿಂಗಣಿಸಿದಾಗ ಎಚ್ಚೆತ್ತುಕೊಂಡ ಕುಸುಮ ಯಾರಿರಬಹುದು ಅಂತ ಯಾವುದೇ ಆಸಕ್ತಿ ಇಲ್ಲದೆ ಫೋನನ್ನು ಕೈಗಿತ್ತಳು. ಯಾವುದೋ ಅಪರಿಚಿತ ನಂಬರ್. ಹೆಲೋ ಎಂದವಳೆ ಮೊಬೈಲನ್ನು ಅಲ್ಲೇ ಬಿಸಾಕಿ ಯಾರಿಗೂ ಹೇಳದೆ ಮನೆಯಿಂದ ಹೊರ ನಡೆದಳು. ಆಸ್ಪತ್ರೆಗೆ ತಲುಪಿದವಳೆ ಅಲ್ಲೇ ಪ್ರಸನ್ನ ಆಕ್ಸಿಡೆಂಟ್ ಆಗಿ ಕೈಕಾಲು ಮುರಿದುಕೊಂಡು ಬೆಡ್ ಮೇಲೆ ಹೀನಾಯವಾಗಿ ಸ್ಥಿತಿಯಲ್ಲಿ ಮಲಗಿದ್ದನ್ನು ಕಂಡಳು. ತನ್ನ ಗಂಡನ ಸ್ಥಿತಿಯನ್ನು ನೋಡಿ ಪಕ್ಕದಲ್ಲಿ ಬಂದು ಕೂತು ಕೈಯನ್ನು ಗಟ್ಟಿಯಾಗಿ ಹಿಡಿದು ಹಣೆ ಸವರುತ್ತಾ ಕಿವಿಯಲ್ಲಿ ನಿಮಗೇನೂ ಆಗಲ್ಲ, ನಾನಿದ್ದೀನಿ ಅಂತ ಭರವಸೆ ತುಂಬುತ್ತಾಳೆ.
ರಾತ್ರಿ ಹಗಲೆನ್ನದೆ ತನ್ನ ಗಂಡನ ಆರೈಕೆಯಲ್ಲಿ ದಿನ ಕಳೆಯುತ್ತಾಳೆ ಕುಸುಮ. ಕುಸುಮಾಳ ಆರೈಕೆಯಿಂದಾಗಿ ಅತಿ ಬೇಗನೆ ಚೇತರಿಸಿಕೊಳ್ತಾನೆ ಪ್ರಸನ್ನ. ಯಾವ ಗೆಳತಿಗಾಗಿ ಪ್ರಸನ್ನ ತನ್ನ ಹೆಂಡತಿಯನ್ನು ಹೊರಗೆ ದಬ್ಬಿದನೋ ಆ ಗೆಳತಿ ಅವನ ಕಷ್ಟ ಕಾಲದಲ್ಲಿ ಇಲ್ಲವಾದ್ಲು. ಅವನ ಜೊತೆಯಾಗಿ ನಿಂತಿದ್ದು, ಅವನು ತಾಳಿ ಕಟ್ಟಿ ಜೀವನದ ಕೊನೆ ಉಸಿರು ಜೊತೆಯಾಗಿ ಇರುತ್ತೇನೆಂದು ಮದುವೆಯಾದ ಅವನ ಹೆಂಡತಿ ಅವನಿಗೆ ತಾನು ಮಾಡಿದ ತಪ್ಪಿನ ಅರಿವಾಗಿರುತ್ತೆ. ಕುಸುಮ ಮುಂದೆ 7 ಕೈಗಳನ್ನು ಮುಗಿದು ಕ್ಷಮೆ ಕೇಳ್ತಾನೆ ಪ್ರಸನ್ನ. ಇಟ್ಕೊಂಡೋಳು ಇರೋ ತನಕ, ಕಟ್ಕೊಂಡೋಳು ಕಡೆತನಕ ಅನ್ನೋ ಗಾದೆ ಮಾತಿನ ಒಳಾರ್ಥ ಪ್ರಸನ್ನನಿಗೆ ಅರಿವಾಗಿತ್ತು.